ನನ್ನ ಪರ್ಸನಾಲಿಟಿ ಬೇರೆ ಇರುತ್ತೆ, ನಿಮ್ ಪರ್ಸನಾಲಿಟಿ ಬೇರೆ ಇರುತ್ತೆ, ಅವ್ರದ್ದು ಬೇರೆ ಇರುತ್ತೆ. ಆ ಪರ್ಸನಾಲಿಟಿನ ಜನರ ಮುಂದೆ ಇಡುವಂತ ಆಟ. ಸೊ ಕೆಲವೊಂದು ಸ್ಪರ್ಧಿಗಳಿಗೆ ನಿಮ್ ಜೊತೆ ಆಟ ಆಡದವ್ರಿಗೆ ಅಸಮಾಧಾನ ಇರೋದು, ನಮ್ ವ್ಯಕ್ತಿತ್ವ ಒಂದಿತ್ತು, ಅದನ್ನ ಗಿಲ್ಲಿಯಿಂದ ಬೇರೆ ತರ ಪೋರ್ಟ್ರೇ ಮಾಡಂಗಾಯ್ತು, ನಮ್ ವ್ಯಕ್ತಿತ್ವವನ್ನ ಅವನ್ ಕಾಲಡಿ ಹಾಕೊಂಡು ನಮ್ಮನ್ನ ಗೇಲಿ ಮಾಡಿ ಕಾಮಿಡಿ ಮಾಡಿ ಅವ್ನ್ ಗೆದ್ದ. ಮೇಡಮ್ ವ್ಯಕ್ತಿತ್ವ ಅದೊಂದನ್ನೇ ಅಲ್ವಾ ಮೇಡಮ್ ಚೇಂಜ್ ಮಾಡಕ್ಕಾಗದೇ ಇರೋದು ಲೈಫಲ್ಲಿ. ಒಬ್ಬ ಮನುಷ್ಯ ಏನಾದ್ರೂ ಒಂದು ಚೇಂಜ್ ಮಾಡ್ಬೋದು, ಅವ್ನ ಗೆಟಪ್ ಚೇಂಜ್ ಮಾಡ್ಬೋದು, ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಅವನು ಕಾರು, ಈ ಸೈಕಲ್ ಐತೆ ಜಾಗದಲ್ಲಿ ಕಾರ್ ಬರ್ಬೋದು, ಏನೇನೋ ಬರ್ಬೋದು, ಬಂಗ್ಲೆ ಗುಡಿಸ್ಲಿರೋ ಜಾಗದಲ್ಲಿ ಬಂಗ್ಲೆ ಬರ್ಬೋದು. ಮನುಷ್ಯ ಎಲ್ಲನೂ ಚೇಂಜ್ ಮಾಡ್ಬೋದು ಅವ್ನ ಲೈಫಲ್ಲಿ. ವ್ಯಕ್ತಿತ್ವ ಮಾತ್ರ ಯಾವತ್ತೂ ಚೇಂಜ್ ಮಾಡಕ್ಕಾಗಲ್ಲ. ಅಂದ್ರೆ ಅವ್ನ ಒರಿಜಿನಲ್ ವ್ಯಕ್ತಿತ್ವ ಏನಿರ್ತದೆ ಅದೇ ಅಲ್ಟಿಮೇಟ್ಲಿ ಮ್ಯಾಟರ್ ಆಗೋದು, ಅಂದ್ರೆ ಅದೇ ಕ್ಯಾರಿ ಆಗೋದು ನಮ್ ಲೈಫ್ ಲಾಂಗ್ ಅಲ್ವಾ ಮೇಡಮ್. ವ್ಯಕ್ತಿತ್ವ ಅದೇಂಗ್ ಚೇಂಜ್ ಆಗ್ಬಿಡ್ತದೆ ಮೇಡಮ್. ಈಗ ಯಾರೇ ಚೇಂಜ್ ಮಾಡಕ್ ಬಂದ್ರು, ಈಗ ನಿಮ್ ವ್ಯಕ್ತಿತ್ವ ನಿಮ್ಗೆ ಗೊತ್ತಿರ್ತದೆ ಅಲ್ವಾ. ಈಗ ನಾನೇನಾರು ನಿಮ್ಗೆ ಏನಾರು ಮಾತಾಡಿದ್ರೆ, ಜಗಳ ಮಾಡಿದ್ರೆ, ಇಲ್ಲ ನಿಮ್ಮನ್ನ ಬೇರೆ ತರ ಏನಾರು ಮಾತಾಡ್ಸಿದ್ರೆ ನಿಮಗ್ ಗೊತ್ತಿರ್ತದೆ ಇವನು ನನ್ನ ವ್ಯಕ್ತಿತ್ವ ಚೇಂಜ್ ಮಾಡ್ತಾವನಂತ. ಆ ಸೆನ್ಸ್ ನಿಮ್ಗೆ ಇದ್ದೇ ಇರ್ತದೆ ಅಲ್ವಾ. ಅಂದ್ರೆ ಆ ವ್ಯಕ್ತಿತ್ವದ ಮೇಲೆ ಕಾಮಿಡಿ ಮಾಡಿ ಅವ್ನ್ ಗೆಲ್ಲೋದಕ್ಕೆ ಅದನ್ನ ಯೂಸ್ ಮಾಡ್ಕೊಂಡು. ಮೇಡಮ್ ಅದೇ ನಾನು ಕೇಳುದು. ಈಗ ಕಾಮಿಡಿ ಅಂದ್ರೆ ಈಗ ನಾನು ಈಗ ಹಿಂಗ್ ಕೂತಿರ್ತೀವಿ ಹಿಂಗೆ ಎಲ್ರೂ 10 ಸರಿ ನಾನು ಮಾತಾಡಿರ್ತೀನಿ, ಏನೋ ಒಂದು 10 ಮಾತು ಮಾತಾಡಿರ್ತೀನಿ, 10 ಮಾತಕ್ಕೂ ನಗಾಡಿರ್ತಾರೆ, 10 ಮಾತಕ್ಕೂ ನಗಾಡಿರ್ತಾರೆ. ಬಟ್ ಆ ಟೈಮಲ್ಲಿ ನನಗ್ ಗೊತ್ತಿರಲಿಲ್ಲ ಇವರು 9ನೇ ಮಾತು ಹರ್ಟ್ ಆಗಿದ್ದದ, 8ನೇ ಮಾತು ಕರೆಕ್ಟ್ ಆಗಿದ್ದದೋ, 4ನೇ ಮಾತು ಕರೆಕ್ಟ್ ಆಗಿದ್ದದೋ ಅಂತ ಗೊತ್ತಿರಲ್ಲ ನನಗೆ. ಅದು ನಾಮಿನೇಷನ್ ಅಂತ ಬಂದಾಗ ಅಲ್ಲಿ ಕೇಳ್ತಾ ಇದ್ರು, ಕ್ರಿಯೇಟ್ ಆಯ್ತಿತ್ತು. ಓಕೆ, ಡಾಗ್ ಸತೀಶ್ ನಿಮ್ ಬಗ್ಗೆ ಮಾತಾಡಿದೆಲ್ಲ ನಿಮ್ಗೆ ಗೊತ್ತಾಯ್ತಾ? ಎಸ್ಪೆಷಲಿ ಡ್ರೆಸ್ ಸೆನ್ಸ್. ಸೊ ಆತರ ಯಾರು ಮಾತಾಡಕ್ ಹೋಗ್ಬಾರ್ದು, ಅದಾದ್ಮೇಲೆ ಅವ್ರ ಸ್ಪಷ್ಟನೆ ಎಲ್ಲ ಕೊಡಕ್ ಬಂದ್ರು, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಮೇಡಮ್, ಚೆನ್ನಾಗಿರ್ಲಿ ಮೇಡಮ್ ಅವರು. ಫೈನ್. ಈಗ ನಮ್ ರಾಜ್ಯದ ದೊರೆ ಯಾರು? ಸಿದ್ದರಾಮಯ್ಯ ಅವರು. ಸಿಎಂ ಯಾರಿರ್ತಾರೆ ಅವರು. ಯೂಶಲಿ ಇಂಥ ರಿಯಾಲಿಟಿ ಶೋಸ್ ಬಗ್ಗೆ ಎಲ್ಲ ಅವ್ರಿಗೆ ಗಮನ ಇರಲ್ಲ, ಯಾಕಂದ್ರೆ ಅವ್ರದೇ ಕೆಲಸ 100 ಇರುತ್ತೆ, ಜನರು ಸೇವೆ ಮಾಡ್ಬೇಕಾಗತ್ತೆ, ಕೆಲಸನೇ 100 ಇರುತ್ತೆ. ಅಂತದ್ರಲ್ಲಿ ಸಿಎಂ ಒಬ್ರು ನಿಮ್ಮನ್ನ ಗುರುತಿಸೋದು, ತುಂಬಾ ಪಾಪ್ಯುಲಾರಿಟಿ ಇದೆಯಲ್ಲಯ್ಯ, ವೆರಿ ಗುಡ್ ಅಂತ ಹೇಳೋದಿರ್ಬೋದು, ಕರೆದು ಮೀಟ್ ಮಾಡೋದು, ಮಾತಾಡ್ಸೋದು, ಸಿಎಂ ಒಬ್ರು ನನ್ನನ್ನು ಗುರುತಿಸ್ತಾರೆ ಅಂದಾಗ ಹೆಂಗ್ ಅನಿಸ್ತು ನಿಮ್ಗೆ? ಮೇಡಮ್ ನನ್ನ ಸತ್ಯವಾಗ್ಲೂ ಟಚ್ ಇಷ್ಟ್ರಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್. ಇಷ್ಟ್ರಲ್ಲಿ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಕೈ ಹಿಡಿದು ಹೆಗಲ ಮೇಲೆ ಕೈ ಹಾಕೋದು ಅದು ಬೇರೆ ಪ್ರಶ್ನೆ. ಸ್ಟಾರ್ಟಿಂಗ್ ಅಲ್ಲಿ ಹೋಗ್ಬೇಕಾದ್ರೆ ಅವ್ರು ಮೀಟ್ ಮಾಡಕ್ ಹೋಗ್ಬೇಕಾದ್ರೆ ಒಂದಷ್ಟು ಜನ ಪೊಲೀಸ್ ಹಿಂಗೆಲ್ಲ ಇರ್ತಾರಲ್ಲ ಮೇಡಮ್. ನನಗೆ ಹೆಂಗ್ ಆಗೋಯ್ತು ಅಂದ್ರೆ, ನಾನ ಹೋಯ್ತಿರೋನು ನಿಜವಾಗ್ಲು ಇದು ಕನ್ಸೈದ್, ನಾನ ಹೋಯ್ತಿರೋದು ಅನ್ನೋ ತರ ಇತ್ತು. ಅವರು ನಾನು ಭಯನೇ ಆಯ್ತಿತ್ತು. ಅಂದ್ರೆ ಬಂದವನೇ ಸಿದ್ದರಾಮಯ್ಯ ಸರ್ ಮೀಟ್ ಮಾಡ್ತಾವನಿ, ಆಮೇಲೆ ಸಿಗ್ತಾರ ಸಿಗಲು ಅಂತ ಅದಿತ್ತು. ಹಿಂಗ್ ಬಂದ ತಕ್ಷಣ ನಾನು ಅಷ್ಟು ದೂರದಲ್ಲಿ ನಿಂತಿದ್ದೆ. ಬಂದ ತಕ್ಷಣ ಹಿಂಗ್ ನೋಡುದು, ನನಗೆ ಮೀಟ್ರಾಪು. ಆಮೇಲೆ ಹತ್ರ ಬಂದು ಚೆನ್ನಾಗಿ ಮಾತಾಡ್ಸೋರು, ಯಾವರು ಏನು, ಎಷ್ಟ್ ಜನ ಮಕ್ಕಳು ನೀವು, ವ್ಯವಸಾಯನ ಅಪ್ಪ ಎಲ್ಲ ಹಂಗೆಲ್ಲ ಮಾತಾಡ್ಸೋರು. ಸಖತ್ ಖುಷಿ ಆಯ್ತು. ಅವರು ನಮ್ಮ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಸರ್, ನಮ್ ಕುಮಾರಣ್ಣ ಫಸ್ಟ್ ಫೋನ್ ಮಾಡಿ ವಿಶ್ ಮಾಡಿದ್ದು ಕುಮಾರಣ್ಣ. ಅವರು ಇದು ಸೋಷಿಯಲ್ ಮೀಡಿಯಾಗೆಲ್ಲ ಹಾಕೊಂಡಿದ್ರು ಕುಮಾರಸ್ವಾಮಿ ಸರ್. ಅವ್ರು ತುಂಬಾ ಖುಷಿ ಪಟ್ರು, ನಮ್ಮ ಊರಿನ ಹುಡುಗ ಬೆಳ್ದ ಅಂತ. ಆಮೇಲೆ DK ಸಾಹೇಬರು ಅವ್ರು ವಿಶ್ ಮಾಡಿದ್ರು, ಚೆನ್ನಾಗ ಮಾಡ್ರಿ ಅಂತ. ರೇಣುಕಾಚಾರ್ಯ ಸರ್ ಅವ್ರು ವಿಶ್ ಮಾಡಿದ್ರು. CP ಯೋಗೇಶ್ವರ್ ಅವ್ರು ಮಾತಾಡಿದ್ರು. ಸುಮಾರು ಜನ ಮೇಡಮ್ ಸತ್ಯವಾಗ್ಲುವೆ ಯಪ್ಪ ರಾಜಕೀಯ ನಾಯಕರುಗಳು, ಸಿನಿಮಾದವರು, ಎಲ್ಲಾ ಕ್ಷೇತ್ರದವರು ಅಷ್ಟೊಂದು ಗುರುತಿಸಿ ಮಾತಾಡಿದ್ರು. ಅಂದ್ರೆ ನಮ್ಮವರು, ನಮ್ ಸಿನಿಮಾದವ್ರು, ನಮ್ ಸಿನಿಮಾ ಲ್ಯಾಂಡ್ ಅವರು, ರಿಯಾಲಿಟಿ ಶೋ ಮಾಡಿರೋರು ಎಷ್ಟು ಮಾತಾಡೋರು ಗೊತ್ತಾ ಮೇಡಮ್. ಅರುಣ್ ಸಾಗರ್ ಸರ್ ಮಾತಾಡೋರೆ, ಮಂಡ್ಯ ರಮೇಶ್ ಸರ್ ಮಾತಾಡೋರೆ, ನಮ್ಮ ಮೈಕ್ರೋ ನಾಗರಾಜಣ್ಣ ಮಾತಾಡಿದ್ರು. ಸಿಕ್ಕಾಬಟ್ಟೆ ಮೇಡಮ್. ನಮ್ಮ ಜಮೀರ್ ಅಹಮದ್ ಸರ್ ಮಗ, ಇವರು ನಮ್ಮ ಜಯೀದ್ ಖಾನ್ ಸರ್, ಜಮೀರ್ ಅಹಮದ್ ಸರ್ ಮಗ, ಅವರು ಕರೆದ್ಬಿಟ್ಟು ಮಾತಾಡ್ಸಿದ್ರು. ಮೀಟ್ ಅಂದ್ರೆ ಇದು ನಾನೇನು ದುರಾಂಕಾರ ಕೇಳಕತೆ ಇಲ್ಲ, ಸ್ವಲ್ಪ ಲೇಟ್ ಆಗ್ಬಿಡ್ತು ಮೇಡಮ್. ನಾಳೆ ಸಿಕ್ಬಿಡ್ತೀನಿ ಅಂತ ಹೇಳಿದೆ, ಇದು ಅಂತ ಹೇಳಿದೆ. ಇಲ್ಲ ಎಷ್ಟೊತ್ತಾದ್ರೂ ನಾವು ವೆಯ್ಟ್ ಮಾಡ್ತೀವಿ ಬನ್ನಿ ಅಂದ್ರು. ಎಲ್ಲ ಎಷ್ಟು ಪಾಪ ನಾನು ಪರಮೇಶ್ವರ್ ಸರ್ ನಾವು ರೋಡ್ ಮಿಸ್ ಆಗ್ಬಿಡ್ತು ಒಂದು 15 ನಿಮಿಷ ಲೇಟ್ ಆಗ್ಬಿಡ್ತು. ಅವ್ರು ಏನು ಮಾತಾಡಿಲ್ಲ. ನಾನ್ ಕೇಳ್ಪಟ್ಟಿದ್ದು ಅವರೇ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಕರೆದ್ರಂತೆ, ಹುಡುಗನ್ ಕರ್ಕೊಂಬನ್ನಿ ಅಂತ ಹೇಳಿದ್ರಂತೆ ಹೋಮ್ ಮಿನಿಸ್ಟರ್. ಯಪ್ಪ ಅದೆಲ್ಲ ನನ್ ಪುಣ್ಯ ಮೇಡಮ್ ಸತ್ಯವಾಗ್ಲು. ಈಗ್ಲೂ ಅದು ನನ್ ತಲೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಅದು ನಿಜನ. ಮನೇಲೆಲ್ಲ ನಿಮ್ ಫ್ಯಾನ್ ಇದಾರಂತಲ್ಲ, ಭೈರತಿ ಸುರೇಶ್ ಅವ್ರು ಹೇಳ್ತಾ ಇದ್ರಲ್ಲ, ನಮ್ಮ ಹೆಂಡತಿ ದಿನಾ ಬಿಗ್ ಬಾಸ್ ಗೋಸ್ಕರ ನೋಡ್ತಾ ಇದ್ರು, ವೋಟ್ ಹಾಕಿದ್ದಾರೆ ಅಂತ ಅಂದ್ರು. ಈಗ 45 ಕೋಟಿ ವೋಟ್ ಅಂದ್ರೆ
ಸಾಮಾನ್ಯದ ಮಾತೆಲ್ಲ. ಇನ್ಫ್ಯಾಕ್ಟ್ ಸಿದ್ದರಾಮಯ್ಯ ಅವ್ರು ಶಾಕ್ ಆದ್ರು, ಏನಪ್ಪ ಇಷ್ಟೊಂದು ಓಟ ಅಂತೇಳಿ. ಕರೆದ್ರ ಪಾಲಿಟಿಕ್ಸ್ ಬನ್ನಿ ಅಂತ ಯಾರಾದ್ರು? ಅಯ್ಯೋ, ಯಾರು ಕರೀಲಿಲ್ಲ ಮೇಡಮ್. ಇಷ್ಟು ಜನ ನಾನು ಏನ್ ಹೇಳಿದೆ ಪಾಪ ಯಾರು ಕರೀಲಿಲ್ಲ. ಕಲೆಗೆ ಒಂದು ಪ್ರೋತ್ಸಾಹ ಕೊಟ್ರು ಮೇಡಮ್, ಅದು ಸಖತ್ ಖುಷಿ ಆಯ್ತು. ಕಲೆ ಗುರುತಿಸ್ಬಿಟ್ಟು ಗೆದ್ದವನೇ ಹಿಂಗ್ ಮಾಡವನೇ ಅಂದ್ಬಿಟ್ಟು ಇದು ಮಾಡ್ರು. ಆ ಮಾತು ಯಾರ ಬಾಯಲ್ಲೂ ಬಂದಿಲ್ಲ. ಮತ್ತೆ ಓಟ್ ವಿಷಯ ಅಂತ ನಾನಂದೆ, ಸೇನೆಯಿಂದ ನಿಮ್ಗೆ ಓಟ್ ಮಾಡಿದ್ದಾರೆ, ಫಾರಿನರ್ಸ್ ಎಲ್ಲ ಓಟ್ ಮಾಡಿದ್ದಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಕರ್ನಾಟಕ ಮಾತ್ರ ಅಲ್ಲ, ಇಂಡಿಯಾ ಮಾತ್ರ ಅಲ್ಲ, ಹೊರಗಡೆಯಿಂದನೂ ನಿಮ್ಗೆ ಓಟ್ ಮಾಡಿದಾರಲ್ಲ ಜನ. ಮೇಡಮ್ ಅದು ನಮ್ ಯೋಧರು ಅಂದ್ರೆ ನಮ್ಗೆ ಒಂದು ರೆಸ್ಪೆಕ್ಟ್ ಮೇಡಮ್. ಅವಾಗಿಂದನೂ ಅವ್ರಿಗೆ ಪಾಪ ಏನೇನೋ ಕಷ್ಟ ಇರ್ತದೆ ಬಾರ್ಡ್ರಲ್ಲಿ. ಅಂತವ್ರು ಟೈಮ್ ತಕ್ಕ ನನಗೋಸ್ಕರ ಟೈಮ್ ಕೊಟ್ಟು ಅದನ್ನ ನೋಡಿ ಗುರುತಿಸಿ ವಿಡಿಯೋ ಮಾಡಿ ಅವರು ಆಗ್ತಾರೆ ಅಂದ್ರೆ ಮೇಡಮ್ ನನ್ಗೆ ಸತ್ಯವಾಗ್ಲೂ ಅದಕ್ಕೆ ಅಷ್ಟು ಯೋಗ್ಯತೆ ಇದೆಯಾ ಇಲ್ವಾ ಅಂತ ನನ್ಗೆ ಇನ್ನೂ ಕಾಡ್ತಾ ಇರೋದು ಮನ್ಸಲ್ಲಿ. ನನ್ಗೆ ಏನ್ ನನ್ನ ಲೈಫಲ್ಲಿ ಏನ್ ನಡೀತಾ ಇದೆ, ಏನ್ ಆಯ್ತಾ ಇದೆ, ಇದೆಲ್ಲ ಹೆಂಗೆ, ಯಾಕೆ, ಏನು ತಲೆ ಕೆಟ್ಟೋಗ್ಬಿಟ್ಟೈತೆ.